ಹಾಯ್ ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ಬಂದ್ಬಿಟ್ಟು ಥರ್ಸ್ಡೇ ಕಮ್ ಅಥರ್ ಬರ್ಡೇ ವ್ಲಾಗು. ಅಥರ್ವನ್ ಬರ್ಡೇ ಥರ್ಸ್ಡೇ ಬಂದಿರೋದು ನನಗಂತೂ ಫುಲ್ ಖುಷಿ ಇದೆ. ಅದೊಂಥರ ರಾಯರ ಆಶೀರ್ವಾದ ಥರ ಫೀಲ್ ನನಗೆ. ಸೊ ನಮ್ಮ ಮನೇಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಲ್ಲ. ಅವನಿಗೆ ತಲೆ ಸ್ನಾನ ಮಾಡಿಸ್ಬಿಟ್ಟು ಹೊಸ ಬಟ್ಟೆ ಹಾಕಿ ಆರತಿ ಮಾಡಿ ಮನೇಲಿ ಹಬ್ಬದ ಅಡುಗೆ ಸ್ವೀಟು ಅದು ಎಲ್ಲ ಮಾಡೋದು ಅಷ್ಟೇ ಬರ್ಡೇ ದಿವಸ. ಸೊ ಅವನಿಗೆ ತಲೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಎಲ್ಲ ಹಾಕಿ ಟಿಫನ್ ಮಾಡಿಸಿ ಇವಾಗ ಅವ್ನು ಮಲ್ಕೋತಾ ಇದ್ದಾನೆ. ಇವತ್ತು ಲಂಚ್ಗೆ ನಮ್ಮ ಫ್ಯಾಮಿಲಿಲಿ ಒಂದಷ್ಟು ಜನನ ಬ್ಯಾಂಗ್ಳೂರಲ್ಲಿ ಯಾರಿದ್ದಾರೆ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಸೊ ಬೆಳಗ್ಗೆ ಸೀದಾ ಅಡುಗೆ ಕಾರ್ಯಕ್ರಮಕ್ಕೆ ನಿಂತ್ಕೊಂಡಿದ್ದೀನಿ. ವೆರಿ ಎಕ್ಸೈಟೆಡ್. ಇವತ್ತು ಅರೌಂಡ್ ಒಂದು 8-10 ಜನ ಸೇರ್ತೀವಿ ಇವತ್ತು. ಅಥರ್ವನ್ ಬರ್ಡೇಗೆ ಎಲ್ಲರೂ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಎಲ್ಲರೂ ಹಬ್ಬದ ಅಡುಗೆ ಮಾಡಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕೋಸಂಬರಿ, ಸೌತೆಕಾಯಿ ಚಟ್ನಿ, ಬೀನ್ಸ್ ಪಲ್ಯ, ಮುದ್ದೆ ಪಲ್ಯ, ಅದಾದಮೇಲೆ ಸಾರು, ಶಾವಿಗೆ ಪಾಯಸ, ಚಿತ್ರಾನ್ನ, ಹಪ್ಪಳ, ಸಂಡಿಗೆ ಇದೆಲ್ಲ ಇರುತ್ತೆ. ಆ್ಯಂಡ್ ನಮ್ಮ ಕಸಿನ್ ಗುಲಾಬ್ ಜಾಮೂನ್ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಗುಲಾಬ್ ಜಾಮೂನು ಶಾವಿಗೆ ಪಾಯಸ ಎರಡೂ ಮಾಡೋ ಪ್ಲ್ಯಾನ್ ಇತ್ತು. ಬಟ್ ಇಲ್ಲ, ಈ ಸಲ ನಾನು ಮಾಡಿರೋದು ಟೇಸ್ಟ್ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ನೀನು ಮಾಡುವಂತೆ ಅಂತ ಹೇಳಿರೋದಕ್ಕೆ ಓಕೆ ಅಂತ ಸುಮ್ಮನಾಗಿದ್ದೀನಿ. ಆ್ಯಂಡ್ ನಮ್ಮ ಕಸಿನ್ ಅಡುಗೆ ನಿಮಗೆ ಆಲ್ರೆಡಿ ಐಡಿಯಾ ಇರುತ್ತೆ, ಎಷ್ಟೊಂದು ವ್ಲಾಗ್ಸಲ್ಲಿ ನೋಡಿದ್ದೀರಾ, ಸಖತ್ತಾಗಿ ಮಾಡ್ತಾರೆ. ಸೊ ಗುಲಾಬ್ ಜಾಮೂನು ಟಾಪಾಗಿ ಆಗಿರುತ್ತೆ. ಅವರೆಲ್ಲ ಇನ್ನೇನು ಮಧ್ಯಾಹ್ನ ಬರ್ತಾರೆ ಲಂಚ್ ಟೈಮಿಗೆ. ಸೊ ಬೆಳಗ್ಗೆ ಡೈರೆಕ್ಟಾಗಿ ಈಗ ಅಡುಗೆ ಕೆಲಸನ ಶುರು ಮಾಡಿದ್ದೀನಿ. ಇವತ್ತು ಗುರುವಾರ ಬೇರೆ, ಪೂಜೆ ಆಗಬೇಕು. ಇನ್ನು ಅಥರ್ವನ್ನ ಮಲಗಿಸ್ಬಿಟ್ಟು ಇವರು ಪೂಜೆಗೆ ಕೊಡ್ತಾರೆ. ಸೊ ಯಾ, ದಟ್ಸ್ ಇಟ್. ವ್ಲಾಗ್ ಆ್ಯಕ್ಚುಲಿ ಕೆಲವರೆಲ್ಲ ಕೇಳ್ತಿದ್ದಾರೆ ಲೆಂತಿ ವ್ಲಾಗ್ಸ್ನ ಮಾಡಿ, ಅಂದರೆ ನಿಮ್ಮ ಡೈಲಿ ವ್ಲಾಗ್ಸ್ನ ಮಾಡಿ ಅಂತ ಕೇಳ್ತಾರೆ. ಸಮ್ ರೀಸನ್ಸಿಂದ ನನಗೆ ಮಾಡೋದಕ್ಕಾಗ್ತಿಲ್ಲ. ಸಮ್ ರೀಸನ್ಸ್ ಅಂದರೆ ಒಂದೊಂದು ಸಲ ನನಗೆ ಹುಷಾರಿಲ್ಲದೆ ಇರೋದ, ಮ್ಯಾಕ್ಸಿಮಮ್ ಈ ಕ್ಲೈಮೇಟ್ ಏನೋ ಗೊತ್ತಿಲ್ಲ, ನನಗೆ ತುಂಬ ಹುಷಾರು ತಪ್ಪಿದ್ದೀನಿ. ಅದಾದಮೇಲೆ ಇನ್ನೊಂದು ಅಥರ್ವಂಗೆ ಹುಷಾರು ತಪ್ಪಿರುತ್ತೆ. ಇಲ್ಲ ಅಂದರೆ ನನಗೆ ಸ್ಪೆಷಲ್ಲಾಗಿ ಏನಾದರೂ ರೆಸಿಪಿ ಇದ್ದರೆ, ಏನಾದರೂ ಒಂದು ಕಂಟೆಂಟ್ ಇದ್ದರೆ ವ್ಲಾಗ್ ಮಾಡೋದಕ್ಕೆ ಇಷ್ಟ, ಇಲ್ಲ ಅಂದರೆ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸೊ ಕಂಟೆಂಟ್ ಇಲ್ಲ ಅಂತ ಮಾಡಿರಲ್ಲ. ಆ್ಯಂಡ್ ನೆನ್ನೆ ನಾನು ವ್ಲಾಗ್ ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ. ಆಂಧ್ರ ಸ್ಟೈಲಲ್ಲಿ ಪಾಲಕ್ ಎರ್ರಗಡ್ಡ ಕಾರಮ್ಮು, ಅದಾದಮೇಲೆ ಪಾಲಕ್ ಚಟ್ನಿ ಅಂತೆಲ್ಲ ಡಿಫ್ರೆಂಟ್ ನೇಮ್ಸಿಂದ ಕರೀತಾರೆ. ಸೊ ಅದನ್ನು ಮಾಡಿದ್ದೆ, ಆ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಸೊ ಈ ಥರ ಏನೋ ಒಂದು ಆಗಿರುತ್ತೆ. ಸಾರಿ ಫಾರ್ ದಟ್. ಆ್ಯಂಡ್ ಆ ರೆಸಿಪಿ ನಾನು ಶೂಟ್ ಮಾಡಿದ್ದೀನಿ ಅಲ್ವಾ, ಸೊ ನಿಮಗೆ ಆ ರೆಸಿಪಿನ ಇವತ್ತಿನ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ದಟ್ಸ್ ಇಟ್. ಅಥರ್ವನ್ದು ಇದು 2nd ಇಯರ್ ಬರ್ತ್ಡೇ. ಫಸ್ಟ್ ಇಯರ್ ಬರ್ಡೇ ಆ್ಯಕ್ಚುಲಿ ಕುಷ್ಟಗಿಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. 2nd ಇಯರ್ಗೆ ಇವಾಗ ಇಲ್ಲೇ ಇದ್ದೀವಿ. ಸೊ ಇಲ್ಲೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೆಲೆಬ್ರೇಟ್ ಅಂದ್ರೇನು ಅದೇ, ಟೆಂಪಲ್ಗೆ ಹೋಗಿ ಬರ್ತೀವಿ ಈವ್ನಿಂಗು. ಅವನಿಗೆ ಹೊಸ ಬಟ್ಟೆ ಎಲ್ಲ ಹಾಕಿ ಆರತಿ ಮಾಡೋದು, ಎಲ್ಲರೂ ಬಂದಮೇಲೆ ಆರತಿ ಮಾಡಬೇಕು ಅವನಿಗೆ. ಸೊ ಬನ್ನಿ, ಇವತ್ತಿನ ಅಥರ್ವನ್ ಬರ್ತ್ಡೇ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಸೊ ನೋಡ್ತಿದ್ದೀರಲ್ಲ, ನಾನು ಅವಾಗ್ಲೇ ಹೇಳಿರೋ ತರ ಅಥರ್ವಂಗೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಂದೆ ಕೂಡ್ಸಿ ಎಣ್ಣೆ ಹಚ್ಚಿ ಅದಾದ್ಮೇಲೆ ತಲೆ ಸ್ನಾನನೂ ಮಾಡಿಸ್ದೆ. ಇನ್ನು ಅವನ್ ತಲೆ ಸ್ನಾನ ಮುಗ್ದು ನಾನ್ ಸ್ನಾನ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ರಾಯರ್ ಪೂಜೆ ಮಾಡೋದಿಕ್ಕೆ ಕೂತಿದ್ರು. ಅಷ್ಟರಲ್ಲಿ ನಮ್ ಕಸಿನ್ಸು ಬಂದ್ರು. ಸೊ ಮಂಗಳಾರತಿ ಮಾಡೋ ವಿಡಿಯೋನು ಆಡ್ ಮಾಡಿದೀನಿ, ನೋಡಿ.
ಕೋಸಂಬರಿ, ಸೌತೆಕಾಯಿ ಚಟ್ನಿ, ಬೀನ್ಸ್ ಪಲ್ಯ, ಓಕೆ, ಮುದ್ದೆ ಪಲ್ಯ, ಚಾರು, ಚಿತ್ರಾನ್ನ, ಅನ್ನ ಆ್ಯಂಡ್ ಪಾಯಸ, ಶಾವಿಗೆ ಪಾಯಸ. ಅಡುಗೆ ಎಲ್ಲ ರೆಡಿ. ನಮ್ಮ ಕಸಿನ್ ಬಂದಾಯಿತು. ನನ್ನ ತಂಗಿ ಫ್ಯಾಮಿಲಿ ಮತ್ತು ನನ್ನ ಆತ್ಮೀಯಕ್ಕೋಸ್ಕರ ವೆಯ್ಟಿಂಗ್. ಬಂದರೆ ಊಟ ಕೂತ್ಕೊಳ್ಳೋದೆ. ರಿವ್ಯೂ ಹೇಳಿಸ್ತೀನಿ ಅಡುಗೆ ಯಾವ ಥರ ಆಗಿದೆ ಅಂತ. ಸೊ ಇವತ್ತು ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ಬೇಕು ಅಥರ್ವಗೆ. ಎಲ್ಲರೂ ಬ್ಲೆಸ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಅಥರ್ವ, ತಿನ್ನು. ಆಯಿತು. ಎಸ್, ಕೈ ಕಟ್. ಗುಡ್ ಬಾಯ್. ನಿಧಾನ ಕೂಡ್ರಿ. ಮತ್ತದೇ ಬಡಿಸ್ಬಿಟ್ಟಿತ್ತಲ್ಲ, ಕೂತ್ ಬಿಡ್ತಾರಲ್ಲ ಅಂತಿನ್ನ. ಅವಳಿಗೆ ಕಟ್ಟಿ ನೋಡಿದ್ರೆ ಕಟ್ಟಿ ಹತ್ತಿ ಕೂಡ್ಬೇಕು ಅನ್ನಿಸ್ತಿದಂತ, ಕೂಡ್ಬೇಕು ಅನ್ಸ್ಲಾತದಂತ ಕೂತಳ. ಸೊ ಲಂಚ್ ಆಯ್ತು. ಅಡಿಗೆ ಹೆಂಗಾಗಿತ್ತು ಗೊಜ್ಜು? ಮಗಳು ಅನ್ಸ್ಕೊಂಡು ಹೆಂಗೆ ನಾವು ಅಡಿಗೆ ಮಾತ್ರ ಸೂಪರ್ ಆಗಿತ್ತು. ರಿವ್ಯೂ ವಿಡಿಯೋ ಮರ್ತು ಬಿಟ್ಟೆ ಬಡಿಸೋದು ಇದ್ರೊಳಗೆ, ಅದೇ ಲೆಕ್ಕ. ಸೊ ಇವಾಗ ಟೀ ಟೈಮ್ ಆಗಿದೆ. ಟೀ ರೆಡಿ ಆಗ್ತಿದೆ. ಒಂದೇ ನಿಮಿಷ ಬಂದೆ. ಸೊ ಏನಕ್ಕೆ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡಿದೆ ಅಂದರೆ, ಅಥರ್ವನ್ ಬರ್ಡೇಗೆ ಇನ್ವೈಟ್ ಮಾಡಿರೋರಿಗೆ ರಿಟರ್ನ್ ಗಿಫ್ಟ್ಸ್ ಥರ ಈ ಬಾಕ್ಸಸ್ನ ತರಿಸಿದ್ದೆ. ಇದನ್ನು ಕೊಡೋಣ ಅಂತ ಸಿಂಪಲ್ ಆಗಿ. ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ ಅಲ್ಲ? 700 ml ಕೆಪಾಸಿಟಿ. ಸೊ ನನಗಿದು ಇಷ್ಟ ಆಗಿತ್ತು. ಯಾವಾಗ ವಿಶಾಲ್ ಮಾರ್ಟಿಗೆ ಹೋದಾಗ ನೋಡಿದ್ರು ತುಂಬ ಇಷ್ಟ ಆಗ್ತಿತ್ತು. ಸೊ ಇದೊಂದು ಅಕೇಶನ್, ಆಮೇಲೆ ಎಲ್ರಿಗೂ ಅಥರ್ವನ್ ಬರ್ಡೇಗೆ ಕೊಟ್ಟರೆ ಮೆಮೊರಿ ಆಗಿರುತ್ತೆ ಅಂತ ಇದನ್ನು ತಗೊಂಬಂದಿದ್ದೀವಿ. ಸೊ ಇದರಲ್ಲಿ ಈ ಥರ ಬ್ಲೌಸ್ ಪೀಸ್, ಅರ್ಶಿನ ಕುಂಕುಮದ ಪ್ಯಾಕೆಟು, ಬಳೆ. ಅವಳೇನು ಮಾಡ್ತಿದ್ದಾಳೆ, ನಾನು ಅಬ್ಸರ್ವ್ ಮಾಡ್ತಿಲ್ಲ. ಅಡಿಕೆ ಪ್ಯಾಕೆಟು, ಅದಾದಮೇಲೆ ಅಕ್ಕಿ ಮತ್ತು ದಕ್ಷಿಣೆ ಇಷ್ಟನ್ನು ಹಾಕಿ ಇನ್ವೈಟ್ ಮಾಡಿರೋ ಮುತ್ತೈದೆಯರಿಗೆ ಕೊಡೋಣ ಅಂತ. ನಿಮಗೆ ಯಾವ ಥರ ಅನ್ನಿಸ್ತು? మళ్ళీ వేస్తాడు ఏం కౌంటర్ సార్ ఇవి జీ మీలో నీ కామెడీ యాంగిల్ కూడా ఆడుకోవచ్చా? ನಿಮಗೆ ಈ ಕಂಟೈನರ್ಸ್ ಯಾವ ಥರ ಅನ್ನಿಸ್ತು, ನನ್ನ ಐಡಿಯಾ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ? ಲೈಕ್ ಮಾಡಿ. ನನ್ನ ತಂಗಿ ಹೇಳ್ತಿದ್ದಾಳೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತೆ ಕಮೆಂಟ್ ಮಾಡಿರಿ, ಮರಿತೈತ್ರಿ. ಹಾಗೆ ಅವಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮಾಡದೇ ಇಲ್ಲ. ವಿ ಆರ್ ಬ್ಲಾಗರ್ ಸಿಸ್ಟರ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ, ಮತ್ತೆ ಸಿಗ್ತೀನಿ. ಇವಾಗ ಅಥರ್ವಂಗ್ ಆರತಿ ಮಾಡಬೇಕು. ನೀವು ಬಂದ್ರಿ
ಇರ್ಲಿ ಬಿಡೆ, ಅವ್ರು ಬ್ಯುಸಿ ಆಗಿದ್ದಾರ ಪಾಪ. ಬಂದ್ರಿ ಅಂದೆ ಮತ್ತೆ ಹೋದ್ರು ಅವರು. ಮೆಂಟಲ್. ಇವಾಗ ಅಥರ್ವಂಗೆ ಆರತಿ ಮಾಡಬೇಕು. ಸಿಂಪಲ್ ಆಗಿ ಒಂದು ಸ್ವಲ್ಪ ಸ್ಯಾರಿನ ಯೂಸ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟೀ ಕುಡಿದ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಮಾಡಲ್ಲೇ ಮಾಡು, ನೀವೆಲ್ಲಿ ಮಾಡಿದ್ರೆ ಅಲ್ಲೇ ಮಾಡ್ತಾನೆ. ಅಪ್ಪು ರಗ್ಗಂಪಳ್ಯಂ ಅಲ್ಲಿ ನೀವೇ ಮಕ್ಕಳ ಡಬ್ಬೆಗೆ ಹಾಕಿಟ್ಟಿದ್ದೀರಿ. ಎಲ್ಲರಿಗೆ ಥ್ಯಾಂಕ್ ಯು ಹೇಳು. ಬರ್ತ್ಡೇಗೆ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ. ಸ್ವಲ್ಪ ತಡೀರಿ, ಇನ್ನೊಂದ್ಸಲ ತಿನ್ಸಿ. ಹ್ಯಾಪಿ ಬರ್ತ್ಡೇ ಬಂಗಾರಿ. ಅಲ್ಲೇ ಕೂತ್ಸೋತ್ಯಾ? ಜೂನಿಯರ್ ಕಿಚ್ಚ ಸುದೀಪ್. ಆ ಜಾಕೆಟ್ ಹಾಕೊಂಡಾಗಿದ್ದಂತ ಹಂಗೆ ಅದದು. ನಾ ಅನ್ಕೊಂಡಿದ್ದಿಲ್ಲ ಹಿಂಗ. ಮಸ್ತ್ ಆಯ್ತು ಐಡಿಯಾ. ಇಲ್ಲೋಡು ನಗು 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 ಅನ್ನೋ ಹೆಂಗಂತ ನೋಡು. ಒಡಿಬಾ 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 ಗುಂಡಣ್ಣ. ಆ ಸಾಂಗ್ ಹಾಕಿ ಎಡಿಟ್ ಮಾಡಿ. ಕಿಚ್ಚ ಕಿಚ್ಚ ಕಿಚ್ಚ. ಕೊಡ್ತೀನಿ, ಒಂದೊಂದೇ ಕೊಡ್ತೀನಿ. ತಗೋ ಕೈ ಕಟ್ಕೊಂಡು ಚಶ್ಮಾ ಅಂತ ಏನೋ ಹೇಳಿಕತ್ತಾನ. ಅಥರ್ವ ನಿಧಾನ ಮತ್ತೊಳಗೋಯ್ತು. ಕೊಡು. ಸೊ ನೋಡಿದ್ರಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಬಂದ್ಮೇಲೆ ಫಸ್ಟ್ ಥಿಂಗ್ ಊಟ ಮಾಡಿದ್ವಿ. ಎಲ್ರು ಫುಲ್ ಹಸ್ವಾಗ್ಬಿಟ್ಟಿತ್ತು. ಸೊ ಅಡ್ಗೆ ಎಲ್ಲ ಸಖತ್ತಾಗಿತ್ತು. ಇನ್ನು ಅದಾದ್ಮೇಲೆ ಆಸ್ ಯೂಶುವಲ್ ಎಲ್ರು ಹರಟೆ ಹೊಡೆದ್ವಿ ಸುಮಾರು ಹೊತ್ತು. ಅದಾದ್ಮೇಲೆ ಸಂಜೆ ಅಥರ್ವಂಗೆ ಆರತಿ ಮಾಡಿದ್ವಿ. ಇನ್ನು ಇವಾಗ ಆರತಿ ಆದ್ಮೇಲೆ ಎಲ್ರು ಮನೆಗೆ ಹೊರಟ್ರು. ನಿಮ್ಗೆ ಗೊತ್ತು, ಬ್ಯಾಂಗ್ಳೂರ್ ಟ್ರಾಫಿಕ್ಕಿಗೆ ಮನೆ ರೀಚ್ ಆಗೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತ ಈವ್ನಿಂಗ್ ಟೀ ಕುಡಿದ್ಬಿಟ್ಟು ಎಲ್ರು ಹೊರಟ್ರು. ಸೊ ಅವರೆಲ್ಲ ಹೊರಟ್ಮೇಲೆ ನಾವು ರಾಯರ್ ಮಠಕ್ಕೆ ಬಂದಿದ್ದೀವಿ. ಮಠದಲ್ಲಿ ಅಥರ್ವನ್ ಹೆಸರಲ್ಲಿ ಅನ್ನದಾನ ಸೇವಾ ಮಾಡಿಸಿದ್ವಿ. ಅದಾದ್ಮೇಲೆ ಕರೆಕ್ಟ್ ನಾವು ಮಠಕ್ಕೆ ಹೋದಾಗ ರಥೋತ್ಸವ ಸ್ಟಾರ್ಟ್ ಆಗಿತ್ತು. ಸೊ ರಥೋತ್ಸವ ಮತ್ತೆ ಮಹಾಮಂಗಳಾರತಿ ನೋಡ್ಕೊಂಡು
ಅಥರ್ವ್ ಜ್ಯೂಸ್ ಬೇಕು ಅಂತ ಕೇಳಿದ್ದಕ್ಕೆ ಇವಾಗ ಜ್ಯೂಸ್ ಶಾಪಿಗೆ ಬಂದಿದ್ದೀವಿ. ಹಾಂ ಮಾಡ್ಲತ್ರ ಅಣ್ಣ. ಏನ್ ಮಾಡ್ತಿದಾರಾ? ಏನು ಮಾಡತ್ರ? ಏನು ಮಾಡತ್ರ? ಜ್ಯೂಸ್ ಮಾಡ್ಲತ್ರ. ಜ್ಯೂಸ್ ಕೊಡು ಅಂತ ಹೇಳಿ. ಅಣ್ಣ ಜ್ಯೂಸ್ ಜೋರಾಗಿ ಹೇಳಿ ಕಳಿಸ ಹೋಗ್ತಾರೆ. ಅಣ್ಣ ಜ್ಯೂಸ್ ಕೊಡು. ಅಣ್ಣ ಐಸ್ ಹಾಕ್ಬಿಡಿ ಯಾವುದಕ್ಕೂ ಕೊಡ್ತಾರೆ ಇರೋ. ಅದು ತೋರಿಸು. ಅದನ್ನೇ ನೋಡ್ಕೊತ ಕೂತು ಕೊಡ್ತಾರೆ ಇದು. ಹಾಂ ಕೈ ಕೊಡ್ಬೇಕು, ಕೈಯಾಗ ಕೊಡ್ತಾರೆ ಇದು. ಮತ್ತೇನು ಬಾಯ ತಲೆ ಮೇಲೆ ಇಡ್ತಾರೆ ಏನ್ ಮತ್ತೆ. ನೀಟಾಗಿ ತೆಗೀರಿ, ಕವರ್ ಚಲೋ ಅದು. ಅಯ್ಯಯ್ಯ ಜುಕ್ಕಿ ಜುಕ್ಕಿ ನೀ ಪಚ್ಚೊಂಬಿಟ್ಟಿದ್ದಿ ಬಂಗಾರಿ. ಆಂಟಿ ಬಂದು ಕೊಟ್ಟೋದ್ರು ನಿಂಗ ಗಿಫ್ಟ್. ಜೂಕಿ ಆಂಟಿ ಕೊಟ್ಟಾರ ನಿಂಗದು. ಹೆಂಗದ? ಸೂಪರ್. ಆಂಟಿ ಬರ್ತಾರಲ್ಲ, ಥ್ಯಾಂಕ್ ಯು ಹೇಳ್ಬೇಕು ಅವಾಗ. ಓಕೆ, ಏನದು? ಜುಕಿ. ಐ ಸರಿ ಟೋಪಿ ಹಾಕೊಂಡ ನೋಡಿ ಜುಕಿ. ಸೊ ನೋಡ್ತಿದ್ದೀರಲ್ಲ, ಅಥರ್ವನ್ ಟಾಯ್ಸ್ ಬಾಸ್ಕೆಟ್ಗೆ ಇದಿಷ್ಟು ಗಿಫ್ಟ್ಸ್ನು ಆ್ಯಡ್ ಆಗಿದೆ ಇವಾಗ. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಬಿಫೋರ್ ಡೇ ಆಂಧ್ರ ಸ್ಟೈಲಲ್ಲಿ ಪಾಲಕ್ ಎರ್ರಗಡ್ಡ ಖಾರಂ ಅಥವಾ ಪಾಲಕ್ ಚಟ್ನಿ ಅದನ್ನ ಮಾಡಿದ್ದೆ. ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ಅಂತ. ಸೊ ಅದೇ ಇದು. ಇದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಖಾರ ಹಾಕಿ ಚೆನ್ನಾಗಿ ಫೈನ್ ಆಗಿ ಈ ತರ ಪೇಸ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಕಡಾಯಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಆಯಿಲೇ ಹಾಕೋಬೇಕು. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ. ಸೊ ಆಯಿಲ್ ಹೀಟ್ ಆದ್ಮೇಲೆ ಸಾಸಿವೆ, ಜೀರಿಗೆ, ಅದಾದ್ಮೇಲೆ ಕರಿಬೇವು ಮತ್ತೆ 2 ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದ್ ಸ್ವಲ್ಪ ಅರ್ಶಿನದ ಪುಡಿ ಮತ್ತೆ ಉದ್ದಿನ ಬೇಳೆ ಹಾಕಿ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಮುಂಚೆನೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಈರುಳ್ಳಿ, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಪಾಲಕ್ ಸೊಪ್ಪು ಬೇಯಬೇಕು ಚೆನ್ನಾಗಿ. ಇಷ್ಟ ಆದ್ರೆ ರೆಡಿ ಆಗ್ಬಿಡುತ್ತೆ. ಬಿಸಿ ಬಿಸಿ ಅನ್ನ ಮತ್ತೆ ಈ ಪಾಲಕ್ ಚಟ್ನಿ ಮತ್ತೆ ತುಪ್ಪದ ಜೊತೆ ಊಟ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೂಪರ್. ಮಸ್ಟ್ ಟ್ರೈ. ಎಂಜಾಯ್. ಥ್ಯಾಂಕ್ ಯು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.